ಬಹುಶಃ ಗುರುವಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾರೆ. ಕ್ಯಾಬಿನೆಟ್ ವಿಸ್ತರಣೆಯಾಗಿ ಖಾತೆ ಹಂಚಿಕೆ ಮುಗಿದಿದೆ. ಮಹಿಳೆಯರಿಲ್ಲದ ಕ್ಯಾಬಿನೆಟ್ ಈಗ ಡಿ.ಕೆ. ಶಿವಕುಮಾರ್ ಅವರು. ಮಹಿಳಾ ಕೋಟಾ ಖಾಲಿ ಇದೆ. ಜೊತೆಗೆ ನಿಗಮ ಮಂಡಳಿಗಳಿಗೆ ಹೊಸ ನೇಮಕಾತಿ ಮಾಡಬೇಕು ಅಂತ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. ಇದರ ಚರ್ಚೆ, ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಡೆಸಿದ ಹೋರಾಟದ ಚರ್ಚೆ ಇತ್ಯಾದಿ ಕೆಲಸಕ್ಕಾಗಿ ಮುಖ್ಯಮಂತ್ರಿಗಳು ಗುರುವಾರ ದೆಹಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಮಹಿಳೆಗಾಗಿ ಖಾಲಿ ಇರುವ ಒಂದು ಸಚಿವ ಸ್ಥಾನಕ್ಕೆ 5 ಜನ ಶಾಸಕಿಯರ ಮಧ್ಯೆ ಸ್ಪರ್ಧೆ ಇದೆ. ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ, ಸಂಡೂರಿನ ಶಾಸಕಿ ಅನ್ನಪೂರ್ಣ, ಮಾಜಿ ಸಚಿವೆ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಕಲಬುರಗಿ ಉತ್ತರದ ಶಾಸಕಿ ಖನೀಜ್ ಫಾತಿಮಾ ಮತ್ತು ಎಂಎಲ್ಸಿ ಆರತಿ ಕೃಷ್ಣ. ಮತ್ತೊಮ್ಮೆ ಪ್ರಶಾಂತನಾಥ್ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿದ್ಯಾ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಸಲ ಅಂದರೆ ಮಹಿಳೆಯರಿಲ್ಲದೆ ಕ್ಯಾಬಿನೆಟ್ಟು ಅನ್ನೋದು ಯಾವ ಮುಖ್ಯಮಂತ್ರಿಗಳಿಗೂ ಏನು ಅಂದರೆ ಖುಷಿ ತರುವಂಥ ವಿಚಾರ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರ ಮನಸ್ಸಲ್ಲೂ ಆದಷ್ಟು ಬೇಗ ಒಬ್ಬ ಮಹಿಳೆಯನ್ನು ತೆಗೆದುಕೊಳ್ಳಬೇಕು ಅಂತಿರುತ್ತೆ. 5 ಜನ ಸ್ಟ್ರಾಂಗ್ ಕಾಂಪಿಟೇಷನ್ನು. 5 ಜನರ ಹೆಸರುಗಳನ್ನು ನೋಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರೇ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಅನ್ನಿಸ್ತಾ ಇದೆ. ಇದರಲ್ಲಿ ಹೆಸರು ಫೈನಲ್ ಆಗುತ್ತಾ ಈ ಭೇಟಿಯಲ್ಲಿ? ಯಾರ ಹೆಸರಾಗುವ ಸಾಧ್ಯತೆ ಜಾಸ್ತಿ ಇದೆ? ಅದಕ್ಕೆ ನೋಡಿ, ಕರ್ನಾಟಕದಂಥ ಒಂದು ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷದ ಒಂದು ಫುಲ್ ಫ್ಲೆಜ್ ಸರ್ಕಾರ ರಚನೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆ, ಒಬ್ಬರೇ ಯಾಕೆ ಇನ್ನೂ ಇಬ್ಬರಿಗೂ ಅವಕಾಶ ಕೊಡ್ಬೋದಿತ್ತು. ಎಸ್, ಮಹಿಳೆಯರು ಇಲ್ಲದೆ ಈ ಒಂದು ಸಂಪುಟದ ರಚನೆ ಆಗಿರ್ತಕ್ಕಂಥದ್ದು ಸಮಾಧಾನಕರ ಸಂಗತಿ ಅಂತೂ ನಿಶ್ಚಿತವಾಗಲ್ಲ. ಮತ್ತು ಅದರಲ್ಲೂ ಮೊನ್ನೆ ಪುಣೆಯಲ್ಲಿ ಛಾತ್ರೋಂಕಿ ಗುಂಜ್ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಭಾಳಷ್ಟು ಮಾತನಾಡಿದರು. ಅವರ ಪಾರ್ಟಿಯ ಸರ್ಕಾರದಲ್ಲೇ ಮಹಿಳೆಯರಿಗೆ ಒಂದು ಸ್ಥಾನ ಸಿಗದೇ ಇರತಕ್ಕಂಥದ್ದು ಹೆಂಗೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಇವೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಎಸ್, ಹೀಗಿರುವಾಗ ಎಷ್ಟು ಬೇಗ ಅಷ್ಟು ಸಾಧ್ಯವೋ ಅಷ್ಟು ಬೇಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಂಪುಟದ ರಚನೆ ಪುನಾರಚನೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಕೇವಲ ಮಹಿಳೆಯರಿಗೆ ಮಾತ್ರ ಒಂದು ಸ್ಥಾನ ಏನು ಬಾಕಿ ಉಳಿದಿದೆ ಅದನ್ನು ತೆಗೆದುಕೊಳ್ತಾರ, ಅಥವಾ ಇನ್ನೊಂದಿಷ್ಟು ಸಣ್ಣ ಬದಲಾವಣೆಯ ನಿರೀಕ್ಷೆಯಲ್ಲಿ ಇದೀವಾ ಅಂತಕ್ಕಂಥದ್ದು ಪ್ರಾಯಶಃ ಡಿ.ಕೆ. ಶಿವಕುಮಾರ್ ಅವರ ದಿಲ್ಲಿ ಯಾತ್ರೆಯ ನಂತರ ಸ್ಪಷ್ಟವಾಗ್ತಾ ಹೋಗುತ್ತೆ. ನೀವು ಹೆಸರುಗಳನ್ನು ತೆಗೆದುಕೊಂಡಾಗ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಮಾಡಿ. ಈಗ ನಯನಾ ಮೋಟಮ್ಮ ಹೆಸರಿತ್ತು, ಮೂಡಿಗೆರೆ ಶಾಸಕಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಆತ್ಮೀಯರೂ ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ರೆಂಡ್ ಕೂಡ ಹೌದು. ಹೀಗಿರುವಾಗ ಈಗ ನಯನಾ ಮೋಟಮ್ಮ ಮಂತ್ರಿ ಆಗ್ತಾರ? ಚಿಕ್ಕಮಗಳೂರಿನಲ್ಲಿ ಇದುವರೆಗೆ ಯಾರನ್ನೂ ಮಂತ್ರಿ ಮಾಡಿಲ್ಲ. ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಹೇಳಲಾಗಿತ್ತು, ಅವರ ಹೆಸರನ್ನು ತೆಗೆಸಿದರು. ಬಟ್ ಅದರ ಪಕ್ಕದಲ್ಲೇ ಮಂಡ್ಯದಲ್ಲಿ ಈಗಾಗಲೇ ದಲಿತ ಬಲಗೈಗೆ ಸೇರಿದ ನರೇಂದ್ರ ಸ್ವಾಮಿ ಅವರು ಮಂತ್ರಿಯಾಗಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಜಿ ಪರಮೇಶ್ವರ್ ಇದ್ದಾರೆ. ದಲಿತರ 7 ಹೆಸರುಗಳು ಈಗಾಗಲೇ ಮಂತ್ರಿಮಂಡಲದಲ್ಲಿವೆ. ಹೀಗಾಗಿ ನಯನಾ ಮೋಟಮ್ಮ ಆಗ್ತಾರ? ಕ್ವಶನ್ ಮಾರ್ಕ್. ಎಸ್, ಅದರ ಜೊತೆಗೆ ನೀವು ಹೆಸರುಗಳನ್ನು ತೆಗೆದುಕೊಳ್ತಾ ಹೋದಾಗ ಖನೀಜಾ ಫಾತಿಮಾ, ಕಲಬುರಗಿಗೆ ಈಗಾಗಲೇ 3 ಸಿಕ್ಕಿವೆ, 3 ಮುಸ್ಲಿಮರಿಗೆ ಸಿಕ್ಕಿದೆ, 1 ಸಭಾಪತಿ ಸ್ಥಾನವನ್ನು ಕೂಡ ಮುಸಲ್ಮಾನರಿಗೆ ಕೊಡಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ನಿಶ್ಚಿತವಾಗಿ ಮುಂಚೂಣಿಗೆ ಬರುತ್ತೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು 2 ಹಂತದಲ್ಲಿ ಯಾಕಾಗಲಿಲ್ಲ ಅನ್ನೋದು
ಗೊತ್ತಿದ್ದರೆ ಮಾತ್ರ ಅವ್ರ ಹೆಸರು ಆಗುತ್ತೋ ಇಲ್ವೋ ಅನ್ನೋದು ಸ್ಪಷ್ಟವಾಗುತ್ತೆ. ರೈಟ್. ಯಾಕಂದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಡ ಅಂತಕ್ಕಂಥ ತೀರ್ಮಾನವನ್ನೇನಾದರೂ ಹೈಕಮಾಂಡ್ ತೆಗೆದುಕೊಂಡ್ರೆ ನನಗೇನು ಆ ಹೆಸರು ವಾಪಸ್ ಬರುತ್ತೆ ಅಂತ ಅನಿಸ್ತಾ ಇಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದರೂ ಓಕೆ ಅಂತಕ್ಕಂಥದ್ದು ಏನಾದರೂ ಹೈಕಮಾಂಡ್ ಮನಸ್ಸಲ್ಲಿದ್ದರೆ ಈ ಎಲ್ಲ ಕಂಟೆಂಡರ್ಗಳ ಪೈಕಿ ನೋಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೆ ಮಂತ್ರಿಯೂ ಆಗಿದ್ದವರು, ಸ್ವಲ್ಪ ಪೊಲಿಟಿಕಲಿ ಸ್ಟ್ರಾಂಗ್ ಅನ್ನುವ ಬ್ಯಾಕಿಂಗ್ ಕೂಡ ಇದ್ದವರು. ಆ ಕಾರಣಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಬರ್ಬೋದು. ಖನಿಜಾ ಫಾತಿಮಾ ಇದ್ದಾರೆ. ಈಗ ನಾಗೇಂದ್ರ ರಾಜೀನಾಮೆ ಕೊಡ್ತಿದ್ರೆ ತುಕಾರಾಮ್ ಪತ್ನಿ ಅದರಲ್ಲಿ ಬರ್ತಾ ಇದ್ರು. ಮತ್ತು ಇನ್ನೊಂದು ಪ್ರಶ್ನೆ ಇದೆ ಅದರಲ್ಲಿ, ಬರೀ ಮಹಿಳೆಯರನ್ನು ಸೇರಿಸ್ಕೊಳ್ಳೋದಾ ಅಥವಾ ಶಿವಣ್ಣವರವರನ್ನು ತೆಗೆದುಕೊಳ್ಬೇಕಾ? ಶಿವಣ್ಣವರವರನ್ನು ತೆಗೆದುಕೊಳ್ಬೇಕಾದ್ರೆ ಒಬ್ಬರನ್ನು ಮಂತ್ರಿ ಸ್ಥಾನದಿಂದ ತೆಗಿಬೇಕಾಗತ್ತೆ. ಎಸ್, ಅಲ್ಲಿ ಅಂದ್ರೆ ಒಂದು ಸಣ್ಣ ಪ್ರಮಾಣದ ಸಚಿವ ಸಂಪುಟ ಅಲ್ಲಿ ಮಹಿಳೆಯರನ್ನು ಒಬ್ಬರನ್ನ ಮಂತ್ರಿ ಮಾಡಿ ಆ ಒಂದು ತೆಗೆದ ಹೆಸರನ್ನು ನೀವು ಶಿವಣ್ಣವರವ್ರಿಗೆ ಕೊಡಬೇಕಾಗತ್ತೆ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದಾಗ ಏನಾಗುತ್ತೆ, ಈಗ ನಿಗಮ ಮಂಡಳಿಗಳ ಬಗ್ಗೆ ಕೂಡ ಕೆಲವರಿಗೆ ಅಸಮಾಧಾನ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಈ ಪ್ರಕ್ರಿಯೆಯನ್ನು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ ನಂತರ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಆವಾಗ ಅಂತಿಮವಾಗಿ ಡಿಸೈಡ್ ಆಗುತ್ತೆ ಅಂತ ಅನಿಸುತ್ತೆ. ಗಾಯತ್ರಿ ಶಾಂತೇಗೌಡರ ಹೆಸರು ಆಲ್ಮೋಸ್ಟ್ ರೂಲ್ಡ್ ಔಟ್, ಬಿಕಾಸ್ ಸಿದ್ದರಾಮಯ್ಯನವರು ಆ ಹೆಸರಿಗೆ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಮತ್ತು ಅದನ್ನು ಮಾಡಬೇಕು ಅಂತಲೂ ಹೈಕಮಾಂಡ್ಗೂ ಡಿ ಕೆ ಶಿವಕುಮಾರ್ಗೆ ಇತ್ತು ಅಂತ ನನಗೇನು ಅನ್ನಿಸ್ಲಿಲ್ಲ. ಅದು ಹೆಸರು ಕಾಟ್ ಹೊಡಿಲಿಕ್ಕೆ ಮುಂದೆ ತರಲಾಗಿತ್ತು. ಸಿದ್ದರಾಮಯ್ಯನವ್ರ ಕೈಯಿಂದ ಅದನ್ನು ಕಾಟ್ ಹೊಡಿಸಿದ್ರು. ಓಕೆ, ಕಾಟ್ ಹೊಡಿಸಿದಾಗ ಯಾರನ್ನು ತರಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿದೆ, ಖರ್ಗೆ ಅವರ ಮನಸ್ಸಿನಲ್ಲಿದೆ, ವೇಣುಗೋಪಾಲ್ ಮನಸ್ಸಿನಲ್ಲಿದೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ದಿಲ್ಲಿ ಯಾತ್ರೆಯ ನಂತರ ಸ್ಪಷ್ಟವಾಗುತ್ತೆ. ಶಿವಣ್ಣವರ ಸಂಪುಟಕ್ಕೆ ಬರ್ತಾರಾ ಇಲ್ವಾ ಅನ್ನೋದು ಸಿದ್ದರಾಮಯ್ಯನವರ ಸಿಟ್ಟಿಗೆ ಹೈಕಮಾಂಡ್ನಲ್ಲಿ ಎಷ್ಟು ಬೆಲೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರು ಸಿಟ್ಟನ್ನು ಪ್ರದರ್ಶಿಸಿದ್ರು, ಸಂಪುಟದ ಪ್ರಮಾಣ ವಚನಕ್ಕೆ ಹೋಗಲಿಲ್ಲ, ಸದನಕ್ಕೂ ಕೂಡ ಬಂದರು, ಸಾಂಕೇತಿಕವಾಗಿ ಬಂದರು, ಎಲ್ಲೂ ಅವರ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಹೀಗಾಗಿ ಅವರ ಸಿಟ್ಟಿಗೆ ಹೈಕಮಾಂಡ್ ಎಷ್ಟು ಮಣೆ ಹಾಕುತ್ತೆ ಅನ್ನೋದು ಶಿವಣ್ಣವರ ಒಳಗಡೆ ಬರ್ತಾರಾ ಇಲ್ವಾ ಅನ್ನೋದು ಸ್ಪಷ್ಟವಾಗುತ್ತೆ. ಮಹಿಳಾ ಮಂತ್ರಿಯಾಗಿ ಯಾರನ್ನು ತರಬೇಕು ಅಂತ ಡಿ ಕೆ ಶಿವಕುಮಾರ್ ಡಿಸೈಡ್ ಮಾಡಿದ್ದಾರೆ ಅನ್ನೋದು ಅವರ ದಿಲ್ಲಿ ಯಾತ್ರೆಯ ನಂತರ ಇನ್ನೊಂದು ಸ್ಪಷ್ಟವಾಗ್ತಾ ಹೋಗುತ್ತೆ. ಎಸ್ ವಿದ್ಯಾ, ಕನ್ಫರ್ಮಾ ಗುರುವಾರ ಹೋಗೋದು? ಇನ್ನೂ ಕ್ವಶನ್ ಮಾರ್ಕ್ ಇರುವ ಸ್ಟೋರಿ ಇದೆ ಸದ್ಯಕ್ಕಿದು? ಸದ್ಯಕ್ಕೆ ಇನ್ನೂ ಕೂಡ ಅವರು ಟಿಪಿಯನ್ನು ರೆಡಿ ಮಾಡ್ಕೊಂಡಿಲ್ಲ. ಆದರೆ ಗುರುವಾರ ಬಹುತೇಕ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಇನ್ನೊಂದು ಡೌಟ್ ಇರೋದು ಅಂತ ಹೇಳಿದರೆ ದೆಹಲಿಯಲ್ಲಿ ಕೆ ಸಿ ವೇಣುಗೋಪಾಲ್ ಕೂಡ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಆದರೆ ಗುರುವಾರ ಹೋಗ್ತೀನಿ ನಾನು, ಹೋಗಿ ಹೈಕಮಾಂಡ್ ಭೇಟಿಯಾಗಿ ಎಲ್ಲದಕ್ಕೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕರ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಇನ್ನು ಮುಖ್ಯವಾಗಿ ಮಹಿಳೆಯ ಕೋಟ ಏನಿದೆ ಅದನ್ನು ತುಂಬಬೇಕಾಗಿರುವಂತಹ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದೆ. ಅಧಿವೇಶನವೂ ಕೂಡ ಮಹಿಳಾ ಸಚಿವರು ಇಲ್ಲದೆಯೇ ಆಗಿದೆ. ಅದರ ಜೊತೆಗೆ ಬಿಜೆಪಿ ಮಹಿಳಾ ಶಾಸಕಿಯರೇನಿದ್ದಾರೆ ಅವರೆಲ್ಲರೂ ಕೂಡ ಮಹಿಳಾ ಸಚಿವೆಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಡಿ ಕೆ ಸಂಪುಟದಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ಗೂ ಕೂಡ ಬೇಗ ನಾನು ಮಹಿಳೆಯನ್ನ ತೆಗೆದುಕೊಳ್ಬೇಕು ನನ್ನ ಸಚಿವ ಸಂಪುಟಕ್ಕೆ ಅನ್ನುವಂತಹ ಸರ್ಕಸ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ನಿರ್ಧಾರ ಆಗುವಂತಹದ್ದು ಸಿದ್ದರಾಮಯ್ಯನವರ ಮೇಲೆಯೇ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಯಾಕಂದ್ರೆ ಗಾಯತ್ರಿ ಶಾಂತೇಗೌಡರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಿಸ್ಟ್ ಅಲ್ಲೂ ಕೂಡ ಅವರ ಹೆಸರನ್ನ ಹೈಕಮಾಂಡ್ ಕಳಿಸಿತ್ತು. ಆದರೆ ಸಿದ್ದರಾಮಯ್ಯನವರ ಮುನಿಸಿನಿಂದಾಗಿ ಗಾಯತ್ರಿ ಶಾಂತೇಗೌಡರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಹೇಳದಂತಹ ಒಂದೇ ಒಂದು ಕಾರಣಕ್ಕಾಗಿ ಗಾಯತ್ರಿ ಶಾಂತೇಗೌಡರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಲ್ಲ. ಆದರೆ ಈಗ 5 ಜನರ ಮಧ್ಯೆ ಈಗ ಸಚಿವ ಸಂಪುಟಕ್ಕೆ ಯಾರು ಸೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೈಪೋಟಿ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂತಹ ಶಾಸಕಿಯರ ನಡುವೆ ಪೈಪೋಟಿ ನಡೀತಾ ಇರುವಂಥದ್ದು. ಅದರಲ್ಲೂ ಮುನ್ನೆಲೆಗೆ ನೀವು ಹೇಳದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇದೆ. ಅದರ ಜೊತೆಗೆ ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಕೂಡ ಇದೆ. ಯಾಕೆ ಇವರಿಬ್ಬರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಆಗುತ್ತೆ. ನಾಗೇಂದ್ರ ಅವರ ರಾಜೀನಾಮೆಗೆ ಈಗ ಆಲ್ರೆಡಿ ವಿಪಕ್ಷಗಳು ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಗಾಯತ್ರಿ ಶಾಂತೇಗೌಡರು ಏನಿದ್ದಾರೆ ಅವರನ್ನ ಕೈ ಬಿಟ್ಟಿರುವಂತಹ ಕುರುಬ ಸಮುದಾಯ, ಅಂದ್ರೆ ಮುಖ್ಯವಾಗಿ ಗಾಯತ್ರಿ ಶಾಂತೇಗೌಡರನ್ನ ತೆಗೆದುಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೇ
ಒಂದು ಕುರುಬ ಸಮುದಾಯದ ಕೋಟ ಕೂಡ ಫಿಲ್ ಆಗುತ್ತೆ, ಅದರ ಜೊತೆಗೆ ಮಹಿಳಾ ಕೋಟ ಕೂಡ ಫಿಲ್ ಆಗುತ್ತೆ ಅನ್ನುವಂತಹ ಒಂದು ಯೋಚನೆಯನ್ನ ಮಾಡಿ ಹೈಕಮಾಂಡ್ ಆ ಹೆಸರನ್ನ ಸೂಚಿಸಿತ್ತು. ಆದರೆ ಈಗ ಸಿದ್ದರಾಮಯ್ಯನವರು ಆ ಹೆಸರಿಗೆ ಕೊಕ್ಕಿ ಹಾಕಿದಂತಹ ಕಾರಣಕ್ಕಾಗಿ ಈಗ ಹೈಕಮಾಂಡ್ ಅದರ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಾಕಷ್ಟು ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ಏನಾದರೂ ಅಕಸ್ಮಾತ್ ನಾಗೇಂದ್ರ ಅವರ ರಾಜೀನಾಮೆ ಏನಾದರೂ ಆದ್ರೆ, ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ತೀರ್ಮಾನ ಏನಾದರೂ ಆದ್ರೆ ಆ ಸ್ಥಾನಕ್ಕೆ ಅನ್ನಪೂರ್ಣ ತುಕಾರಾಮ್ ಅವರನ್ನ ತರಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಅನ್ನಪೂರ್ಣ ತುಕಾರಾಮ್ ಅವರನ್ನೇನಾದ್ರೂ ನಾಗೇಂದ್ರ ಅವರ ಜಾಗಕ್ಕೆ ತಂದ್ರೆ ಇನ್ನೊಂದು ಕೋಟ ಏನಿರುತ್ತೆ ಕುರುಬಾ ಕೋಟ, ಅದಕ್ಕೆ ಶಿವಣ್ಣನವರನ್ನ ಸೇರಿಸ್ಕೊಳ್ಬಹುದು ಅನ್ನುವಂತಹ ಚರ್ಚೆ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರವೇ ಇದೆಲ್ಲವುದಕ್ಕೂ ಕೂಡ ತೆರೆ ಬೀಳುವಂತದ್ದು. ಆದ್ರೆ ರೇಸ್ನಲ್ಲಿ ಮಾತ್ರ 5 ಜನರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಾವು ಸಚಿವನ ಸಂಪುಟವನ್ನ ಸೇರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಅಜಿತ್. ಎಸ್, ಥ್ಯಾಂಕ್ ಯು ಸೋ ಮಚ್ ವಿದ್ಯಾ, ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.